ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಇವನ್ ಹಿಂದೂ ಮುಸ್ಲಿಮ್ಸು ಅವರು ಸಹ ಬಂದು ಇಲ್ಲಿ ಅಷ್ಟೇಶ ಬಲಿ ಪೂಜೆಗಳು ಮಾಡಿ ಹರಿ ಓಂ. ಶ್ರೀ ಆದಿಸುಬ್ರಹ್ಮಣ್ಯ, ಶ್ರೀ ಚೆನ್ನಕೇಶವ ಹಾಗೂ ಶಂಕರೇಶ್ವರ ಹಾಗೂ ಕಂಬದ ಗಣಪತಿ ಇದು ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ. ಇದು ಚಿಕ್ಕಮಗಳೂರು ಡಿಸ್ಟಿಕ್ಟ್ ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಜಿ ಅಗ್ರಹಾರ ಇಲ್ಲಿ ಸ್ಥಾಪಿತವಾದಂತಹ 1200 ವರ್ಷ ಇತಿಹಾಸವುಳ್ಳಂತಹ ಮಹಾಕ್ಷೇತ್ರ. ಇಲ್ಲಿಂದ ಸ್ವಾಮಿ ರಾಮನಾಥಪುರಕ್ಕೆ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ಸ್ಥಾಪನೆ ಆಗಿತ್ತು, ಅಲ್ಲಿ ನೆಲೆಸಿದ್ದು. ಈ ದೇವಸ್ಥಾನ ಕೆಂಚಾಚಾರ್ಯ ಅಂಥೇಳಿ ದೊಡ್ಡ ಶಿಲ್ಪಿ ಕಟ್ಟಿರೋದು. ಅವರ ಮಗ ಡಕಣಾಚಾರ್ಯ, ಅವ್ರ ಮಗ ಬೇಲೂರು ಕಟ್ಟಿರುವಂತಹ ಶಿಲ್ಪಿನೇ ಈ ದೇವಸ್ಥಾನ ಕಟ್ಟಿರೋದು. ಬ್ರಹ್ಮರಥೋತ್ಸವ ಸಾಮಾನ್ಯ ಮಾಘ ಶುದ್ಧ ಷಷ್ಠಿ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇರುತ್ತೆ. ಗರುಡದ ವಿಶೇಷ ಏನಪ್ಪ ಅಂದರೆ ಅವತ್ತು ಮಧ್ಯಾಹ್ನ 2:30 ಗಂಟೆಗೆ ಗರುಡ ಬಂದು ದೇವರಿಗೆ 3 ಪ್ರದಕ್ಷಿಣೆ ಮಾಡಿ ಹೋಗುವಂಥದ್ದು ಭಾರಿ ಹಿಂದಿನ ಪ್ರತೀತಿ. ಸಾಕ್ಷಾತ್ ನಾಗದೇವರೇ ಇರುವಂತಹ, ಶೇಷದೇವರು ಸರ್ಪದೇವರೇ ಇರುವಂತಹ ಮಹಾಕ್ಷೇತ್ರ. ಇಲ್ಲಿ ಈ ನಾಗ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಇಲ್ಲಿ ಬಂದು ಅಷ್ಟೇಶ ಬಲಿ ಅಥವಾ ಒಂದು ಸರ್ಪ ಸಂಸ್ಕಾರ ಅಥವಾ ಕಾಳಸರ್ಪ ಯಾವುದೇ ಶಾಂತಿಗಳನ್ನು ಮಾಡಿಸೂ ಸಹ ಪರಿಹಾರ ಆಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ದರೆ ಇಲ್ಲೇ ಸಹ ನಾಗ ಹಾಗೂ ಚರ್ಮ ಸಂಬಂಧ ಕಜ್ಜಿ ತುರಿ ಸಿಗುತ್ತೆ. ಕಣ್ಣಿನ ಸಮಸ್ಯೆ ಕಣ್ಣಿಂದ ಸಿಗುತ್ತೆ. ಹೇಮಾವತಿ ನದಿ ಇದು 365 ದಿವಸವೂ ಸಹ ತುಂಬಿ ಹರಿತಿರುವಂತಹ ನದಿ, ಪವಿತ್ರವಾದ ಮಹಾನದಿ. ಈ ನದಿಯಲ್ಲೇ ದೇವರಿಗೆ ಅಭಿಷೇಕ ಇತ್ಯಾದಿಗಳು ಮಾಡ್ತೀವಿ. ಇಲ್ಲೇ ಪರಿವಾರ ದೇವತೆಗಳು ಅಂತೇಳಿ ಮಹಾಗಣಪತಿ ದೇವಸ್ಥಾನ, ಗಣಪತಿ ಕಂಬದ ಗಣಪತಿ, ಹಿಂದುಗಡೆ ಪಾರ್ವತಿ, ನಾಗರಾಂಬಿಕೆ ದೇವಸ್ಥಾನ, ಮುಂಭಾಗದಲ್ಲಿ ಈಶ್ವರ ಹಾಗೂ ನವಗ್ರಹ ದೇವರುಗಳು ಹಾಗೂ ಅರಳಿಗಟ್ಟೆ ಎಲ್ಲ ಬಹಳ ವಿಶೇಷವಾಗಿಲ್ಲ. ತಾನಾಗೆ ಸ್ವಾಮಿ ಯಾರ್ಯಾರು ಕರೆಸಬೇಕು ಅವರಿಗೆ ಕರೆಸಿಬಿಟ್ಟು ಅನುಗ್ರಹ ಮಾಡಿ ತಮಗೆ ಏನೇನು ತಮ್ಮ ಮನಸ್ಸಿನ ಕಾಮನೆಗಳಿದೆಯೋ ಅದೆಲ್ಲ ಪೂರ್ಣ ಮಾಡ್ತಾನೆ. ಅಂತಹ ಪವಿತ್ರವಾದಂತಹ ಕ್ಷೇತ್ರ. ರಿಸ್ಟ್ರಿಕ್ಷನಲ್ಲಿ ಯಾರು ಬೇಕಾದ್ರೂ, ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಇವನ್ ಹಿಂದೂ ಮುಸ್ಲಿಮ್ಸು ಅವರು ಸಹ ಬಂದು ಇಲ್ಲಿ ಅಷ್ಟೇಶ ಬಲಿ ಪೂಜೆಗಳು ಮಾಡಿ ತಮ್ಮ ಮನಸ್ಸಿನ ಪೂರ್ಣ ಮಾಡ್ತಾರೆ.